ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್. ನೊಂದವರ ಧ್ವನಿ, ಕುಂದು ಕೊರತೆಗಳ ಬಿತ್ತರಿಸುವ ಪ್ರತಿಧ್ವನಿ, ಅರಿವು ಜಾಗೃತಿ, ಕನ್ನಡಿಗರ ಮನದಂಗಳದಲ್ಲಿ ಅಚ್ಚಳಿಯದೆ ಉಳಿದಿರುವ ನಿಮ್ಮ ವಾಹಿನಿ. ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಎಂಆರ್ಪಿ ದರಕ್ಕಿಂತ ದುಬಾರಿ ದರದಲ್ಲಿ ಮದ್ಯ ಮಾರಾಟ. ಕಣ್ಮುಚ್ಚಿ ಕುಳಿತ ಹೂವಿನ ಹಡಗಲಿಯ ಅಬಕಾರಿ ಇಲಾಖೆ. ದುಬಾರಿ ದರದಲ್ಲಿ ಮಾರಾಟ ಮಾಡುವ ಹರ್ಷ ವೈನ್ಸ್. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಹಡಗಲಿ ಪಟ್ಟಣದಲ್ಲಿ ಬಸ್ ನಿಲ್ದಾಣದ ಎದುರುಗಡೆ ಇರುವ ಹರ್ಷ ವೈನ್ಸ್ನಿಂದ ರೇಣುಕಾ ವೈನ್ಸ್, ರಂಜಿತಾ ವೈನ್ಸ್ ಹೀಗೆ ಪಟ್ಟಣದ 10 ಹಲವು ವೈನ್ ಶಾಪ್ಗಳು ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮದ್ಯ ಮಾರಾಟ ಮಾಡುತ್ತವೆ. ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಅಬಕಾರಿ ಇಲಾಖೆ ಮೌನವಾಗಿದೆ, ಕಣ್ಣು ಮುಚ್ಚಿ ಕುಳಿತಿದೆ. ರಾಜ ವಿಸ್ಕಿ ಒಂದು ವೈನ್ ಬೆಲೆ 50 ರೂಪಾಯಿ, ಅದನ್ನು 60 ರೂಪಾಯಿಗೆ ವೈನ್ ಶಾಪ್ನವರು ಮಾರಾಟ ಮಾಡುವುದು. ಇನ್ನು ಹಳ್ಳಿಗಳಲ್ಲಿ 70ರಿಂದ 80 ರೂಪಾಯಿ ಮಾರಾಟವಾಗುತ್ತದೆ ಎಂದು ಹರ್ಷ ವೈನ್ಸ್ನ ಮಾರಾಟ ಮಾಡುವವರೇ ಹೇಳುತ್ತಾರೆ. ಹಾಗಾದರೆ ಇದರ ಹಿಂದಿರುವ ಅಸಲಿ ಕಥೆ ಏನು? ಹೀಗೇಕೆ ಎಂದು ಕೇಳಿದರೆ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರವೇಕೆ ಎಂದರೆ ವೈನ್ ಶಾಪ್ನ ಮಾರಾಟ ಮಾಡುವವರು ದೌರ್ಜನ್ಯದಿಂದ ಹೊಡೆಯಲು, ಬಡಿಯಲು, ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಲು ಬರುತ್ತಾರೆ. ಹಾಗಾದರೆ ಪತ್ರಕರ್ತರಿಗೆ ಹೀಗಾದರೆ ಇನ್ನು ಜನಸಾಮಾನ್ಯರ ಗತಿ ಏನು? ಅಂಗಡಿ ಓನರ್ ಕಲಿಸಿದ ಪಾಠ ಇದೇನಾ ಎಂಬ ಪ್ರಶ್ನೆ ಮೂಡುತ್ತದೆ. ಇನ್ನು ಬಿಲ್ ಕೇಳಿದರೆ ಹೊಡೆಬಡೆ ಮಾಡಲು ಶುರುವಾಗುತ್ತದೆ ಎಂದರೆ ತಪ್ಪಲ್ಲ. ಒಬ್ಬ ಪತ್ರಕರ್ತನಿಗೆ ಹೀಗಾದರೆ ಇನ್ನು ಜನಸಾಮಾನ್ಯರ ಕಥೆ ಏನು ಮಾರಾಯ? ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುವ ಹರ್ಷ ವೈನ್ಸ್ ಇಂತಹ ಅಂಗಡಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವವರು ಯಾರು? ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡುವುದು ತಪ್ಪಲ್ಲವೇ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವಹೇಳನವೇ ಉತ್ತರವಾಗಿದೆ. ಮಾರಾಟ ಮಾಡುವವರ ನಡೆ ಹೀಗೇನಾ, ಇದೇನಾ ಅಂಗಡಿ ಓನರ್ ಕಲಿಸಿದ ಪಾಠ ಎಂದು ಅನಿಸುತ್ತದೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅಬಕಾರಿ ಇಲಾಖೆಯ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ. ಬಿಲ್ ಕೇಳಿದರೆ ರೂಲ್ ಹಾಳಿಯಲ್ಲಿ ಬರೆದುಕೊಡುತ್ತಾರೆ. ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ತಿಳಿಸಿದಾಗ ಬಿಲ್ ಕೊಟ್ಟಿರುತ್ತಾರೆ. ಅಬಕಾರಿ ನಿಯಮ ಎಲ್ಲಿದೆ? ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ಮಾಡುವ ಈ ವ್ಯವಸ್ಥೆ ಎಲ್ಲಿ ತನಕ ನಿಲ್ಲುವುದಿಲ್ಲವೋ ಅಲ್ಲಿಯ ತನಕ ಹೀಗೆ ಮುಂದುವರಿಯುತ್ತದೆ. ಕರ್ನಾಟಕದಲ್ಲಿ ಗರಿಷ್ಠ ಚಿಲ್ಲರೆ ದರಕ್ಕಿಂತ ಎಂಆರ್ಪಿ ಹೆಚ್ಚಿನ ಅಥವಾ ದುಬಾರಿ ಬೆಲೆಗೆ ಮದ್ಯ ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. ಸರ್ಕಾರದ ಹೊಸ ಅಬಕಾರಿ ನೀತಿಯ ಪ್ರಕಾರ ಮದ್ಯದ ಬಾಟಲಿಗಳ ಮೇಲಿನ ಪರಿಷ್ಕೃತ ದರ ಪಟ್ಟಿಯನ್ನು ಗ್ರಾಹಕರಿಗೆ ಕಾಣಿಸುವುದು ಕಡ್ಡಾಯವಾಗಿದೆ. ಆದಾಗ್ಯೂ ಹೂವಿನ ಹಡಗಲಿ ಪಟ್ಟಣ ಹಾಗೂ ಗ್ರಾಮಗಳಲ್ಲಿನ ಬಾರ್ಗಳು ಅಥವಾ ವೈನ್ ಶಾಪ್ಗಳು ಹಳೆಯ ಸ್ಟಾಕ್ ನೆಪದಲ್ಲಿ ಅಥವಾ ನಿಯಮ ಉಲ್ಲಂಘಿಸಿ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದರೆ ತಪ್ಪಲ್ಲ. ದುಬಾರಿ ಬೆಲೆಗೆ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳದೆ ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಎಂಆರ್ಪಿ ದರ CL2, MSI, MSIL ಎಲ್ಲ ವೈನ್ ಶಾಪ್ಗಳ ಮಳಿಗೆಗಳ ಮುಂದೆ ಪರಿಷ್ಕೃತ ದರಪಟ್ಟಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕಿತ್ತು. ಅದ್ಯಾವುದೂ ಹೂವಿನ ಹಡಗಲಿಯಲ್ಲಿ ಇಲ್ಲ. ಕಾಟಾಚಾರಕ್ಕೆ ಎಂಬಂತೆ ತೋರ್ಪಡಿಕೆಗೋಸ್ಕರ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುವುದಂತೂ ನಿತ್ಯ ನಡೆದಿದೆ. ಹೆಚ್ಚುವರಿ ಹಣ ವಸೂಲಿ ನಿಷೇಧ ಆಗಬೇಕು. ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮದ್ಯ ಮಾರಾಟ ಮಾಡುವವರ ಅಂಗಡಿಗಳನ್ನು, ವೈನ್ ಶಾಪ್ಗಳನ್ನು ರದ್ದುಪಡಿಸಬೇಕು, ಪರವಾನಗಿ ರದ್ದುಪಡಿಸಬೇಕು. ಹೀಗೆ ಅವಾಚ್ಯ ಶಬ್ದಗಳಿಂದ ದೌರ್ಜನ್ಯ ರೀತಿಯಲ್ಲಿ ಮಾರಾಟ ಮಾಡುವ ವೈನ್ ಶಾಪ್ಗಳ ಪರವಾನಗಿಯನ್ನು ರದ್ದುಪಡಿಸಿ ಅಬಕಾರಿ ನಿಯಮ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು. ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಮೌನ ತಾಳಿದ್ದಾರೆ. ಹಾಗಾದರೆ ಇದರ ಹಿಂದಿರುವ ನಿಜವಾದ ಜಾಲವೇನು? ಕಡ್ಡಾಯವಾಗಿ ಎಲ್ಲ ವೈನ್ ಶಾಪ್ಗಳ ಮುಂದೆ ದರ ಪಟ್ಟಿ ಪ್ರದರ್ಶನ
ಕಡ್ಡಾಯವಾಗಿ ಆಗಬೇಕು. ಇಲ್ಲವಾದಲ್ಲಿ ಅಂತಹ ವೈನ್ ಶಾಪ್ಗಳ ವಿರುದ್ಧ ಅಬಕಾರಿ ಇಲಾಖೆ ಪರವಾನಗಿಯನ್ನು ರದ್ದುಪಡಿಸಬೇಕು, ಲೈಸೆನ್ಸನ್ನು ರದ್ದುಪಡಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. MRP ದರ CL2 MSI ಎಲ್ಲ ವೈನ್ ಶಾಪ್ಗಳ ಮಳಿಗೆಗಳ ಮುಂದೆ ಪರಿಷ್ಕೃತ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಹಲವು ದಶಕಗಳಿಂದ ಅಬಕಾರಿ ನಿಯಮ ಮೀರಿ ಮದ್ಯ ಮಾರಾಟ ಮಾಡುತ್ತಿದ್ದರೂ ಕಾನೂನು ಬಾಹಿರವಾಗಿ ಈ ಮದ್ಯ ಮಾರಾಟ ಹೂವಿನಹಡಗಲಿ ತಾಲೂಕಿನಲ್ಲಿ ನಡೆಯುತ್ತಿದೆ. ಪಟ್ಟಣ ಹಾಗೂ ಗ್ರಾಮಗಳಲ್ಲಿ ದಿನೇ ದಿನೇ ನಡೆಯುತ್ತಿರುವುದರಿಂದ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ಎತ್ತ ಕಡೆ ಸಾಗುತ್ತಿದೆ ಎಂದು ಜನಸಾಮಾನ್ಯರು ಪ್ರಶ್ನೆ ಮಾಡುತ್ತಿರುವುದಂತೂ ಸತ್ಯವಾಗಿದೆ. ಹೆಚ್ಚುವರಿ ಹಣ ವಸೂಲಿ ಮಾಡುವ ಇಂತಹ ವೈನ್ ಶಾಪ್ಗಳು, ಬಾರ್ಗಳು, ಇಂತಹ ವೈನ್ ಶಾಪ್ಗಳ ಮೇಲೆ ನಿಷೇಧ ಹೇರಬೇಕು. MRP ದರಕ್ಕಿಂತ ಹೆಚ್ಚಿಗೆ ಜನಸಾಮಾನ್ಯರಿಗೆ ವೈನ್ಗಳಿಗೆ ತೆಗೆದುಕೊಳ್ಳಬಾರದು ಎಂಬ ಕಟ್ಟುನಿಟ್ಟಿನ ಕ್ರಮವನ್ನು ಅಬಕಾರಿ ಇಲಾಖೆ ತೆಗೆದುಕೊಳ್ಳಬೇಕು. ತೆಗೆದುಕೊಂಡ ಮಾಲ್ಗಳಿಗೆ ಬಿಲ್ ಕೊಡಬೇಕು. ಯಾವುದೋ ಪೊಲೀಸ್ ಇಲಾಖೆ ಹೇಳಿದಾಗ ಮಾತ್ರ ಬಿಲ್ ಕೊಡುವುದಲ್ಲ.